ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಮೂರನೇ ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ವಿ. ಮೂರನೇ ಪ್ರಾಬ್ಲಮದ ಮೊದಲನೇ ಭಾಗ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವ ರೀತಿ ಮಾಡೋದು ಅಂಥೇಳಿ ಮಾಡಿದ್ದೀವಿ ನಾವು. ಈಗ ಅದೇ ಪ್ರಾಬ್ಲಮದ ಮೊದಲನೇ ಮೆಥಡ್ ಅಂದರೆ ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಯಾವ ರೀತಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕನ್ನೋದು ನಾನು ನೋಡೋಣ. ಹಿಂದಿನ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮದ ಎರಡನೇ ಭಾಗ. ಮೊದಲನೇ ಭಾಗದಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡಿದ್ದೀವಿ, ಯಾವ ರೀತಿ ವರ್ಕಿಂಗ್ಸ್ ಎಲ್ಲ ಮಾಡಿದ್ವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸ್ಯಾಲ್ರಿ ಟು ಪಾರ್ಟ್ನರ್ಸ್. ವಿ ಪ್ರಿಪೇರ್ಡ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡಿದ್ದೀವಿ. ಇದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದೇ ಪ್ರಾಬ್ಲಮದ ಮುಂದಿನ ಭಾಗ ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಈ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ದೊಳಗೆ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂತ ಓಪನ್ ಮಾಡ್ತೀವಿ. ಇಲ್ಲಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್ದೊಳಗೆ ಡೆಬಿಟ್ ಸೈಡ್ ಡೇಟ್ ಪರ್ಟಿಕ್ಯುಲರ್ಸ್ ಮದನ್ ಮೋಹನ್ ಮೂರ್ತಿ, ಅದೇ ರೀತಿ ಕ್ರೆಡಿಟ್ ಸೈಡ್ ಡೇಟ್ ಪರ್ಟಿಕ್ಯುಲರ್ಸ್ ಮದನ್ ಮೋಹನ್ ಮೂರ್ತಿ, ಇಷ್ಟು ಕಾಲಮ್ಸ್ ಬರ್ತವೆ. ಇನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದೊಳಗೆ ಪರ್ಟಿಕ್ಯುಲರ್ಸ್ ಮದನ್ ಮೋಹನ್ ಮೂರ್ತಿ ಡೆಬಿಟ್ ಸೈಡ್, ಅದೇ ರೀತಿ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಮದನ್ ಮೋಹನ್ ಮೂರ್ತಿ, ಈ ರೀತಿ ಕಾಲಮ್ಸ್ ಬರ್ತವೆ. ಇದು ಇವಾಗ ಫಸ್ಟ್ ಡ್ರಾಯಿಂಗ್ಸ್ ಅಕೌಂಟ್, ಯಾಕಂದರೆ ಪಾರ್ಟ್ನರ್ಸ್ ಬೇರೆ ಬೇರೆ ಡೇಟಿಗೆ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ವಿಡ್ರಾ ಮಾಡಿದ್ದಾರೆ, ಅವನ್ನ ನಾವು ನೀಟಾಗಿ ಎಂಟ್ರಿ ಮಾಡಬೇಕಾಗ್ತದೆ ಡೇಟ್ ವೈಸ್. ಫಸ್ಟ್ ಜನವರಿ ತೊಗೊಳ್ಳೋಣ. ಫಸ್ಟ್ ಜನವರಿ ಡೇಟ್, ಫಸ್ಟ್ ಜನವರಿ. ಈ ಫಸ್ಟ್ ಜನವರಿ ಒಳಗೆ ಯಾರು ವಿಡ್ರಾ ಮಾಡ್ಯಾರ ನೋಡ್ರಿ, ಟು ಕ್ಯಾಶ್ ಪರ್ಟಿಕ್ಯುಲರ್ಸ್, ಟು ಕ್ಯಾಶ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಕಾಲಮ್ದಲ್ಲಿ ಟು ಕ್ಯಾಶ್ ಅಕೌಂಟ್ ಬರೀರಿ. ಯಾರು ವಿಡ್ರಾ ಮಾಡಿದ್ದಾರೆ ಜನವರಿ ಒಳಗೆ ಅವ್ರ ಅಕೌಂಟಿಗೆ ಡೆಬಿಟ್ ಹಾಕ್ರಿ. ಇಲ್ಲೇ ಮದನ್ ಇಲ್ಲ, ಮೋಹನ್ 1000 ರೂಪೀಸ್ ವಿಡ್ರಾ ಮಾಡಿದ್ದಾರೆ, ಮೂರ್ತಿ ಇಲ್ಲ, ಹೌದಾ, ಜನವರಿ ಒಳಗೆ. ಆಮೇಲೆ ಜನವರಿ ಆದರೂ ನಂತರ ಫೆಬ್ರವರಿಯಲ್ಲಿ ಯಾರೂ ಮಾಡಿಲ್ಲ, ಮುಂದೆ ಮಾರ್ಚ್ದಲ್ಲಿ ವಿಡ್ರಾ ಮಾಡಿದ್ದಾರೆ. ಫಸ್ಟ್ ಮಾರ್ಚ್ ಟು ಕ್ಯಾಶ್ ಅಕೌಂಟ್, ಫಸ್ಟ್ ಮಾರ್ಚ್ದಲ್ಲಿ ವಿಡ್ರಾ ಮಾಡಿದಂಥ ಪಾರ್ಟ್ನರ್ ಅಂದರೆ ಮದನ್ 1000 ರೂಪೀಸ್ ವಿಡ್ರಾ ಮಾಡಿದ್ದಾರೆ, ಮದನ್ ಅಕೌಂಟಿಗೆ ಡೆಬಿಟ್ ಹಾಕಿರಿ 1000 ಮದನ್, ಫಸ್ಟ್ ಮಾರ್ಚ್. ಆಮೇಲೆ ಏಪ್ರಿಲ್ನಲ್ಲಿ ವಿಡ್ರಾ ಮಾಡಿದ್ದಾರೆ, ಫಸ್ಟ್ ಏಪ್ರಿಲ್ ಟು ಕ್ಯಾಶ್ ಅಕೌಂಟ್, ಫಸ್ಟ್ ಏಪ್ರಿಲಲ್ಲಿ ಟು ಕ್ಯಾಶ್ ಅಕೌಂಟ್. ಫಸ್ಟ್ ಏಪ್ರಿಲ್ಗೆ ಯಾರು ವಿಡ್ರಾ ಮಾಡ್ಯಾರ, ಮೂರ್ತಿ ಎಷ್ಟು ವಿಡ್ರಾ ಮಾಡಿದ್ದಾರೆ, 2000 ರೂಪೀಸ್ ಡ್ರಾಯಿಂಗ್ಸ್ ಮೇಡ್ ಬೈ ದಿ ಮೂರ್ತಿ ಫಸ್ಟ್ ಏಪ್ರಿಲಿಗೆ. ದೆನ್ ಮೇಗೆ, ಫಸ್ಟ್ ಮೇದಲ್ಲಿನೂ ವಿಡ್ರಾ ಮಾಡಿದ್ದಾರೆ, ಫಸ್ಟ್ ಮೇ ಟು ಕ್ಯಾಶ್ ಅಕೌಂಟ್, ಫಸ್ಟ್ ಮೇದಲ್ಲಿ ಯಾರು ಮಾಡಿದ್ದಾರೆ ನೋಡ್ರಿ, ಮೋಹನ್ 2000 ರೂಪೀಸ್ ವಿಡ್ರಾ ಮಾಡಿದ್ದಾರೆ, ಮೋಹನ್ ಅಕೌಂಟಿಗೆ ಡೆಬಿಟ್. ದೆನ್ ಫಸ್ಟ್ ಜುಲೈ, ಜೂನ್ದಲ್ಲಿಲ್ಲ, ಫಸ್ಟ್ ಜುಲೈ ಟು ಕ್ಯಾಶ್ ಅಕೌಂಟ್, ಈ ಜುಲೈದಲ್ಲಿ 3 ಜನ ವಿಡ್ರಾ ಮಾಡಿದ್ದಾರೆ, ಮದನ್ 2000 ಮಾಡಿದ್ದಾರೆ, ಮೋಹನ್ 2000 ಮಾಡಿದ್ದಾರೆ, ದೆನ್ ಮೂರ್ತಿ ಆಲ್ಸೋ 2000 ರೂಪೀಸ್ ವಿಡ್ರಾ ಮಾಡಿದ್ದಾರೆ. ಜುಲೈದಲ್ಲಿ 3 ಜನ ವಿಡ್ರಾ ಮಾಡಿದ್ದಾರೆ, ಜುಲೈ ಫಸ್ಟಿಗೆ 3 ಜನ ವಿಡ್ರಾವಲ್ಸನ್ನು ಮಾಡಿದ್ದಾರೆ, 2000 ರೂಪೀಸ್. ದೆನ್ ಫಸ್ಟ್ ಸೆಪ್ಟೆಂಬರ್ಗೆ ಟು ಕ್ಯಾಶ್ ಅಕೌಂಟ್, ಫಸ್ಟ್ ಸೆಪ್ಟೆಂಬರ್ದಲ್ಲಿ ಮದನ್ ಒಬ್ಬರೇ ವಿಡ್ರಾ ಮಾಡಿದ್ದಾರೆ 2000 ರೂಪೀಸ್, ಮೋಹನ್ ಮತ್ತು ಮೂರ್ತಿ ಇಲ್ಲ. ದೆನ್ ಫಸ್ಟ್ ನವಂಬರ್ ಟು ಕ್ಯಾಶ್ ಅಕೌಂಟ್, ಫಸ್ಟ್ ನವಂಬರ್ಗೆ ಯಾರು ವಿಡ್ರಾ ಮಾಡ್ಯಾರ, ಮೂರ್ತಿ 2000 ರೂಪೀಸ್ ವಿಡ್ರಾ ಮಾಡಿದ್ದಾರೆ, 2000 ರೂಪೀಸ್ ಮೂರ್ತಿ ಅಕೌಂಟಿಗೆ ಹಾಕಿರಿ. ಆಲ್ ದಿ ಡ್ರಾಯಿಂಗ್ಸ್ ಆರ್ ರಿಕಾರ್ಡೆಡ್ ಆನ್ ದಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್. ಇವನ್ನ ಇವಾಗ ಕಾಲಮ್ಸ್ ಟೋಟಲ್ ಮಾಡಿರಿ, ಟೋಟಲ್ ದಿ ಕಾಲಮ್ಸ್. ಫಸ್ಟ್ ಮದನ್ ಟೋಟಲ್ 5000 ರೂಪೀಸ್, ಮೋಹನ್ ಆಲ್ಸೋ 5000 ರೂಪೀಸ್, ಮೂರ್ತಿ 6000 ರೂಪೀಸ್ ವಿಡ್ರಾ ಮಾಡಿದ್ದಾರೆ. ಟೋಟಲ್ 5000 ಮದನ್, 5000 ಮೋಹನ್, 6000 ಮೂರ್ತಿ.
ನೋ ಹಿಯರ್ 5,000 6,000. ಈಗ ಇವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಾರ್ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಲಾಸ್ಟಿಗೆ ನಾವು ಏನು ಮಾಡ್ತೀವಿ 31st ಡಿಸೆಂಬರ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಾರ್ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹೌದಾ? ಇಂಟು ಬ್ರ್ಯಾಕೆಟ್ ಟ್ರಾನ್ಸ್ಫರ್ಡ್ ಓವರ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್. ಯಾವ್ಯಾವ ಡೇಟ್ ವೈಸ್ ಅವರು ವಿಡ್ರಾ ಮಾಡಿದ್ದಾರೆ, ಅದಕ್ಕಾಗಿ ಯಾವ ಡೇಟಿಗೆ ವಿಡ್ರಾ ಮಾಡಿದ್ದಾರೆ, ಯಾವ ಪಾರ್ಟ್ನರ್ ಮಾಡಿದ್ದಾರೆ, ಅದರ ಪ್ರಕಾರ ನಾವು ಡ್ರಾಯಿಂಗ್ಸನ್ನು ಎಂಟ್ರಿ ಮಾಡಿದ್ದೀವಿ. ಅವನ್ನ ಎಂಡಿಗೆ 31st ಡಿಸೆಂಬರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೋಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅಲ್ಲಿ ಏನು ಡ್ರಾಯಿಂಗ್ಸ್ ಟ್ರಾನ್ಸ್ಫರ್ ಆಗ್ಯಾವ ಅವನ್ನ ಡ್ರಾಯಿಂಗ್ಸನ್ನು ಮೊದಲು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ತೊಗೊಳ್ರಿ ಟು ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಕೌಂಟ್ ಏನೇನು ಟ್ರಾನ್ಸ್ಫರ್ ಆಗ್ಯಾವ 5,000 ಮೋಹನ್ 5,000, ದೆನ್ ಮೂರ್ತಿ 6,000. ಇವಾಗ ಪಾರ್ಟ್ನರ್ಸ್ ಡ್ರಾಯಿಂಗ್ಸನ್ನು ನಾವು ಎಂಟ್ರಿ ಮಾಡ್ಕೊಂಡ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಏನದಾವ ಅವ್ರು ಏನು ಆ್ಯಕ್ಚುಯಲ್ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವನ್ನ ನಾವು ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ಕೋತೀವಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ವಾಟ್ ಆರ್ ದ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟೆಡ್? ಮದನ್ 40,000 ಕಾಂಟ್ರಿಬ್ಯೂಟ್ ಮಾಡ್ಯಾರೆ, 40,000 ಮದನ್. ಮೋಹನ್ 20,000 ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಮೂರ್ತಿ ಆಲ್ಸೋ 20,000 ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನೋ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ವಿಲ್ ಬಿ ರಿಕಾರ್ಡೆಡ್ ಆನ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ಈ ಪಾರ್ಟ್ನರ್ಸ್ ಕ್ಯಾಪಿಟಲನ್ನು ಎಂಟ್ರಿ ಮಾಡಿದ ಮೇಲೆ ನೀವು ರೆಫರ್ ಮಾಡಿರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ರೆಫರ್ ಮಾಡಿ. ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನದಾವ ಅವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ತಾವೆ. ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನು ಎಂಟ್ರಿ ಅದ ದ್ಯಾಟ್ ವಿಲ್ ಕಮ್ ಆನ್ ದಿ ಡೆಬಿಟ್ ಸೈಡ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನಾವು ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನೋಡೋಣ. ಫಸ್ಟ್ ಎಂಟ್ರಿ ಅದ ಟು ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅದ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ಸನ್ನು ಇಂಟ್ರೆಸ್ಟನ್ನು ಕೊಡೋಣ ಪಾರ್ಟ್ನರ್ಸ್ಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್. ಯಾರ್ಯಾರ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅದ ನೋಡ್ರಿ. ಮದನ್ 2,000, ಮೋಹನ್ 1,000, ಮೂರ್ತಿ 1,000 ನೋ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಆಮೇಲೆ ಸ್ಯಾಲ್ರಿ ಟು ಪಾರ್ಟ್ನರ್ ಮೋಹನ್ಗೆ ಸ್ಯಾಲ್ರಿ ಇದೆ, ಆ ಸ್ಯಾಲ್ರಿ ಕೊಡ್ರಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ಸ್ಯಾಲ್ರಿ ಟು ಪಾರ್ಟ್ನರ್. ಅದು ಮೋಹನ್ಗೆ 3,600 ಸ್ಯಾಲ್ರಿ, 3,600. ದೆನ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಾರ್ ಕರೆಂಟ್ ಅಕೌಂಟ್ ನೆಟ್ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡೀವಿ. ಆ ನೆಟ್ ಪ್ರಾಫಿಟನ್ನು ಕೊಡ್ರಿ ಪಾರ್ಟ್ನರ್ಸ್ಗೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಪಾರ್ಟ್ನರ್ಸ್. ಯಾರ್ಯಾರಿಗೆ ಎಷ್ಟೆಷ್ಟು ನೆಟ್ ಪ್ರಾಫಿಟ್ ಬಂದದ 6,000, 3,000 ನೆಟ್ ಪ್ರಾಫಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಪಾರ್ಟ್ನರ್ಸ್. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರ್ರಿ. ಅಲ್ಲಿ ಬೈ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅದ, ಆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಂಟು ಬ್ರ್ಯಾಕೆಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡಿದ್ದೀವಿ. ಎಷ್ಟೆಷ್ಟದ ನೋಡಿರಿ. ಮದನ್ 150, ದೆನ್ ಮೋಹನ್ 200, ದೆನ್ ಮೂರ್ತಿ 170 ಓವರ್. ಆಲ್ ದ ಎಂಟ್ರೀಸ್ ವಿಲ್ ಬಿ ಓವರ್. ಈಗ ಕ್ಲೋಸ್ ಮಾಡಿರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಲೋಸ್. ಒಂದೊಂದು ಕಾಲಮ್ ಟೋಟಲ್ ಮಾಡಿರಿ. ಮೊದಲು
ಮದನ್ ಟೋಟಲ್ ಮಾಡಿರಿ ಕ್ರೆಡಿಟ್ ಸೈಡ್ ಮದನ್ 40,000 ಪ್ಲಸ್ 2,000 ಪ್ಲಸ್ 6,000 ಟೋಟಲ್ 48,000 ಡಿಫ್ರೆನ್ಸ್ ಕಮ್ಸ್ 48,000 ಮೈನಸ್ 5,000 ಪ್ಲಸ್ ಇದು 150 5,150 ಲೆಸ್ ಮಾಡಿರಿ 48,000 ದ ಡಿಫ್ರೆನ್ಸ್ ಈಸ್ 42,850 ಡಿಫ್ರೆನ್ಸ್. ಅದೇ ರೀತಿ ಮೋಹನ್ ಮಾಡಿರಿ ಮೋಹನ್ ಟೋಟಲ್ ಕ್ರೆಡಿಟ್ ಸೈಡ್ 20,000 ಪ್ಲಸ್ 1,000 ಪ್ಲಸ್ 3,600 ಪ್ಲಸ್ 3,000 ಟೋಟಲ್ 27,600 ದಿಸ್ ಸೈಡ್ ಆಲ್ಸೋ 27,600 ಈ 27,600 ಡೆಬಿಟ್ ಐಟಮ್ ಏನದಾವ ಒಂದು ಲೆಸ್ ಮಾಡಿರಿ 5,200 ಟೋಟಲ್ ಲೆಸ್ ಮಾಡಿರಿ 5,200 ಲೆಸ್ ಮಾಡಿದ್ರೆ ಅಂದರೆ 22,400 ಡಿಫ್ರೆನ್ಸ್ ಮೋಹನದ್ದು. ಈಗ ಮೂರ್ತಿ ಕ್ಲೋಸ್ ಮಾಡಿರಿ 20,000 ಪ್ಲಸ್ 1,000 ಪ್ಲಸ್ 3,000 ದಟ್ ಈಸ್ ಟೋಟಲ್ 24,000 ಈಗ ಡಿಫ್ರೆನ್ಸ್ 24,000 6,170 ಲೆಸ್ ಮಾಡಿರಿ 6,170 ಲೆಸ್ ಮಾಡಿದ್ರೆ ಅಂದರೆ 17,830 ರೂಪೀಸ್ 17,830 ರೂಪೀಸ್. ಈ ಎಲ್ಲ ಬ್ಯಾಲೆನ್ಸಿಗೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿರಿ ಬೈ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲಿ ಏನು ಬ್ಯಾಲೆನ್ಸಸ್ ಬಂದವ ಡಿಫ್ರೆನ್ಸ್ ಅಮೌಂಟ್ ದಟ್ ವಿಲ್ ಬಿ ರಿಕಾರ್ಡೆಡ್ 42,800